ಸುಗ್ರೀವನು ಪ್ರಬಲವಾದ ತನ್ನ ಕಪಿಸೈನ್ಯದಿಂದ ಕೆಲಕಲರನ್ನು ಆರಿಸಿ ತೆಗೆದು 4 ವಿಭಾಗ ಮಾಡಿ ನಿಲ್ಲಿಸಿಕೊಂಡನು. ವೀರರಾದ ನಮ್ಮ ವಾನರ ಪ್ರಮುಖರೇ, ಪರಮ ಪವಿತ್ರವಾದ ಶ್ರೀರಾಮನ ಸೇವಾಭಾಗ್ಯವು ಅವನ ಪೂರ್ಣಾನುಗ್ರಹದಿಂದಲೇ ನಮಗಿಂದು ಸುಪ್ರಾಪ್ತವಾಗಿದೆ. ಶ್ರೀರಾಮನು ನಾನು ಆ ದಿವಸ ಮಾಡಿಕೊಂಡಿರುವ ಒಪ್ಪಂದದ ಕುರಿತು ನೀವೆಲ್ಲರೂ ಅರಿತವರೇ ಇರುತ್ತೀರಿ. ನಾನು ನಿಮ್ಮೆಲ್ಲರನ್ನೂ ನಂಬಿಯೇ ಆ ರೀತಿ ಅವನಲ್ಲಿ ಭಿನ್ನಯಿಸಿಕೊಂಡುದಾಗಿದೆ. ನಾನು ಅವನಿಂದ ಅನುಗ್ರಹಿತನಾಗಿರುವುದರಿಂದ ಇನ್ನು ಒಂದೇ ಒಂದು ನಿಮಿಷವನ್ನಾದರೂ ಕಳೆಯದೆ ಅವನ ಸೇವಾದೀಕ್ಷಿತನಾಗಿ ತಕ್ಕ ಕಾರ್ಯಕ್ರಮವನ್ನು ತೊಡಗಬೇಕು. ಅವನೇನಾದರೂ ಪ್ರತ್ಯುಪಕಾರವನ್ನು ಬಯಸಿಯೇ ನಮ್ಮೊಳಗಿನ ಒಡಂಬಡಿಕೆಯಾದುದಲ್ಲ. ನಾನು ಮಾತ್ರ ಹಾಗೆ ಸೇವೆ ಮಾಡುವುದು ಅವನಿಂದ ಉಪಕೃತನಾದ ನನ್ನ ಕರ್ತವ್ಯವೆಂದಲೇ ಹಾಗೆ ನಡೆದುದಾಗಿದೆ. ಆ ಮಹಾಕಾರ್ಯಕ್ಕೆ ಶ್ರೀರಾಮನ ಅಪ್ಪಣೆಯೂ ಅನುಗ್ರಹವೂ ಸಕಾಲದಲ್ಲೇ ಆಗಿದೆ. ನನ್ನ ಮಾತಿನ ಸತ್ಯವು ನಿಮ್ಮೆಲ್ಲರ ಕರ್ತೃತ್ವ ಶಕ್ತಿಯಿಂದಲೇ ಪ್ರಕಟವಾಗಬೇಕಾಗುವುದು. ನೀವೆಲ್ಲರೂ ಅಪ್ರತಿಮ ಶೂರರೇ ಆಗಿರುವಿರಿ. ಯಾವುದೂ ನಾನು ನಿಮಗಾಗಿ ಹೆಚ್ಚು ಹೇಳಬೇಕಾದುದಿಲ್ಲ. ಮುಖ್ಯವಾಗಿ ನನ್ನನ್ನು ನಿಮ್ಮೆಲ್ಲರ ಅರಸನಾಗಿ ನೀವೆಲ್ಲರೂ ಇದ್ದು ಓಲೈಸುತ್ತಿರುವಿರಿ. ಅಂತೆಯೇ ಅರಸನಾದ ನಾನು ಮುಂದಿನ ಕಾರ್ಯಕ್ಕೆ ಅನುಜ್ಞೆಯನ್ನು ನೀಡುವುದು ಆ ದೃಷ್ಟಿಯಿಂದ ಪ್ರಶಸ್ತವಾದುದು. ನ್ಯಾಯಶೀಲರೂ ಪ್ರಭುಭಕ್ತಿಪರಾಯಣರೂ ಆಗಿರುವ ನೀವುಗಳು ಇದೇ ಕಾರಣದಿಂದ ನನ್ನ ಆಜ್ಞೆಯನ್ನು ಚೆನ್ನಾಗಿ ಲಕ್ಷ್ಯದಲ್ಲಿಟ್ಟು ಅಂತೆಯೇ ನಡೆದುಕೊಳ್ಳುವುದು ವಿಹಿತವಾಗಿದೆ. ಆದುದರಿಂದ ನೀವೆಲ್ಲ ಅನ್ಯಥಾ ಭಾವಿಸದೆ ನನ್ನ ಆಜ್ಞೆಯನ್ನು ಪರಿಗ್ರಹಿಸಿ ಕಿಷ್ಕಿಂಧೆಯ ರಾಜಗೌರವವನ್ನು ಪಾಲಿಸತಕ್ಕದ್ದು. ಇದು ಶ್ರೀರಾಮಚಂದ್ರನ ಸೇವಾ ಕಾರ್ಯವಾದುದರಿಂದ ಪ್ರತಿಯೊಬ್ಬನೂ ಕೂಡ ಇದರಲ್ಲಿ ಶಕ್ತಿ ಮೀರಿಯೇ ದುಡಿಯತಕ್ಕದ್ದು. ನೀವು ಒಂದೊಂದು ಗುಂಪಿನವರು ಒಂದೊಂದು ದಿಕ್ಕನ್ನು ಗುರಿಯಾಗಿಟ್ಟುಕೊಂಡು ಈ ಭೂಮಂಡಲದ ಎಲ್ಲ ಭಾಗವನ್ನು ಒಂದೇ ಒಂದು ಅಂಗುಲದಷ್ಟು ಸ್ಥಳವನ್ನಾದರೂ ಬಿಡದೆ ಅರಸಬೇಕು. ಮಾಯಾವಿಯಾದ ದೈತ್ಯನು ದೇವಿಯವರನ್ನು ಎಲ್ಲಿ ರಹಸ್ಯವಾಗಿಟ್ಟಿರುವನೋ ಅದನ್ನು ಕೇಳುವವರಲ್ಲಿ ಕೇಳಿ ತಿಳಿಯುವವರಲ್ಲಿ ತಿಳಿದು ನೋಡತಕ್ಕ ಎಲ್ಲ ಪ್ರದೇಶಗಳನ್ನು ಹೊಕ್ಕು ನೋಡಿ ಕ್ರಮದಂತೆ ಅತ್ಯಂತ ಶ್ರದ್ಧೆ ವಹಿಸಿ ಹುಡುಕಬೇಕು. ಎಂತಹ ದುರ್ಗಮವಾದ ಸ್ಥಳಗಳನ್ನೇ ಆದರೂ ಹುಡುಕದೆ ಉಳಿಯಕೂಡದು. ಈ ಕೆಲಸದಲ್ಲಿ ಪ್ರಾಣವನ್ನು ಪಣವಾಗಿಟ್ಟೇ ಮುಂಬರಿಯಬೇಕು. ಸೀತಾದೇವಿಯು ನಮ್ಮೆಲ್ಲರ ತಾಯಿ. ಆಕೆಯು ಮತ್ತೊಮ್ಮೆ ತನ್ನ ಪತಿದೇವನ ಸನ್ನಿಧಿಯಲ್ಲಿ ಆನಂದಮೇಳಾಗಿ ನಿಂತಿರುವುದನ್ನು ಆದಷ್ಟು ಶೀಘ್ರವಾಗಿ ನಾವೆಲ್ಲರೂ ಕಂಡು ಸಂತಸ ಪಡಬೇಕು. ಅದಕ್ಕಾಗಿ ಮುಂದೆ ಕ್ರೂರ ದಾನವರಲ್ಲಿ ನಾವು ಹೋರಾಡುವ ಪ್ರಸಂಗ ಬಂದರೂ ಬರಬಹುದು. ಅರಸರೆಲ್ಲ ಜೈತ್ರಯಾತ್ರೆ ಹೊರಡುವುದಕ್ಕೆ ಪ್ರಶಸ್ತವಾದ ಸಮಯವೂ ಬಹಳ ದೂರದಲ್ಲಿಲ್ಲ. ಆದುದರಿಂದ ಆ ಕಾಲಾರಂಭದ ಮೊದಲಾಗಿಯೇ ಸೀತಾನ್ವೇಷಣದ ಕಾರ್ಯವು ಪೂರೈಸಲ್ಪಡಬೇಕು. ಅದಕ್ಕಾಗಿ ನಿಮಗೆ ಇಂದಿನಿಂದ 1 ತಿಂಗಳ ಅವಧಿಯು ಮಾತ್ರ ಕೊಡಲ್ಪಟ್ಟಿದೆ. ಅಷ್ಟೇ ಸಮಯದ ಪರಿಮಿತಿಯೊಳಗೆ ನೋಡತಕ್ಕ ಎಲ್ಲವನ್ನೂ ನೋಡಿ ಬಂದು ನಮ್ಮನ್ನು ಕಾಣಲೇಬೇಕು. ಇದು ರಾಜಾಜ್ಞೆ ಎಂಬುದನ್ನು ಯಾರೂ ಮರೆತಿರಕೂಡದು. ಅವಧಿಯ ಒಳಗಾಗಿ ಯಾರು ಕೃತಕಾರ್ಯರಾಗಿರುತ್ತಾರೋ ಅವರು ನಮ್ಮ ಸ್ವಾಮಿಯಿಂದ ಖಂಡಿತವಾಗಿಯೂ ಪುರಸ್ಕರಿಸಲ್ಪಡುತ್ತಾರೆ. ಆದರೆ ನಮ್ಮ ಅವಧಿಯನ್ನು ಆಜ್ಞೆಯನ್ನು ಮೀರಿದ ಯಾರಿಗೇ ಆದರೂ ನಮ್ಮ ಶಾಸನಾನುಸಾರವಾದ ಮರಣದಂಡನೆಯು ಸಿದ್ಧವಾಗಿಯೇ ಇದೆ. ಇದನ್ನೂ ಮರೆತಿರಕೂಡದು ಎಂದು ಸುಸ್ಪಷ್ಟವಾಗಿಯೇ ನುಡಿದು ಅಪ್ಪಣೆಯನ್ನಿತ್ತನು. ತಮ್ಮ ಅರಸನಿಂದ ಆಜ್ಞಪ್ತರಾದ ಕಪಿವೀರರು ಹಸಾದವೆಂದು ಒಪ್ಪಿ ಕೈಮುಗಿದು ಶ್ರೀರಾಮನ ಎದುರಿನಲ್ಲಿ ಬಗ್ಗಿ ನಮಸ್ಕರಿಸಿ ಹೊರಟೇ ಬಿಟ್ಟರು. ಪೂರ್ವ, ಪಶ್ಚಿಮ, ಉತ್ತರದ ಕಡೆಯವರು ಕ್ರಮವಾಗಿ ಹೊರಟು ಹೋದ ಕೂಡಲೇ ದಕ್ಷಿಣ ದಿಕ್ಕಿಗೆಂದು ನಿಯತಗೊಂಡಿದ್ದ ಗುಂಪು ಮುಂದೆ ಶ್ರೀರಾಮನಿಗೆ ವಂದಿಸಿತು. ಇದರಲ್ಲಿ ಅತ್ಯಂತ ವೃದ್ಧರಾದ ಬ್ರಹ್ಮದೇವನ ಮಗನೆಂದು ವಿಖ್ಯಾತರಾದ ಬಲ್ಲೂಕ ವರ್ಗದ ಜಾಂಬವಂತನೊಬ್ಬನು, ಅತ್ಯಂತ ಕಿರಿಯನಾದ ಕಿಷ್ಕಿಂಧೆಯ ಯುವರಾಜ ಅಂಗದನೊಬ್ಬನು, ಅಲ್ಲದೆ ಶ್ರೀರಾಮದಾಸನೆಂದು ಈಗಾಗಲೇ ಖ್ಯಾತನಾಗಿದ್ದ ಆಂಜನೇಯನೊಬ್ಬನು. ಹೀಗೆ ಈ 3 ಮಂದಿಯೂ ಮುಖ್ಯರಾಗಿ ಸೇರಿಕೊಂಡಿದ್ದರು. ಎಲ್ಲರೂ ಶ್ರೀರಾಮನಿಂದ ಅಪ್ಪಣೆಯನ್ನು ಪಡೆದ ಮೇಲೆ ಮುಖ್ಯ ಪ್ರಾಣನು ಕೈಜೋಡಿಸಿಕೊಂಡು ಅಪ್ಪಣೆಯಾಗಲಿ ಎಂದನು. ಶ್ರೀರಾಮನು ಆಂಜನೇಯನನ್ನು ತೀರಾ ಸಮೀಪಕ್ಕೆ ಕರೆದು, ಹನುಮಂತ, ಸೀತಾನ್ವೇಷಣದ ನಮ್ಮೀ ಕಾರ್ಯಕ್ಕೆ ತೆರಳುವವರು ನೀವು. ನೀನು ಸೇರಿರುವ ಈ ಪಂಗಡವು ದಕ್ಷಿಣ ದಿಕ್ಕಿಗೆ ಹೊರಟುದಾಗಿದೆ. ನೀಚನಾದ ರಾವಣನ ಲಂಕೆಯು ಅದೇ ದಿಕ್ಕಿಗಿರುವುದರಿಂದ ನೀನು ಖಂಡಿತವಾಗಿಯೂ ಕೃತಕಾರ್ಯನಾಗಬಲ್ಲೆ ಎಂದು ನನ್ನ ಆಂತರ್ಯವು ನುಡಿಯುತ್ತದೆ. ಸುಗ್ರೀವನ ಸಖ್ಯ ಮಾಡಿಸಿರುವ ನೀನು ನಿಶ್ಚಯವಾಗಿಯೂ ಸೀತಾ ವೃತ್ತಾಂತವನ್ನೂ ತರಬಲ್ಲೆ ಎಂಬ ಕುರಿತು ನನಗೆ ಆತ್ಮವಿಶ್ವಾಸವಿದೆ. ಆದರೆ
ನೀನು ಜಾನಕಿಯನ್ನು ಈವರೆಗೆ ಕಂಡವನಲ್ಲ. ಅವಳಿಗೂ ನಿಮ್ಮನ್ನಾರನ್ನೂ ನೋಡಿ ಪರಿಚಯವಿಲ್ಲ. ಹಾಗಾಗಿ ಅವಳು ಇಂತಹವಳೇ ಎಂದು ನೀನು ತಿಳಿದುಕೊಳ್ಳಬೇಕಾದುದು ಅಗತ್ಯವು. ಅಂತೆಯೇ ನೀನು ನನ್ನವಳೆಂದು ಅವಳಿಗೂ ಅವಳು ಸಿಕ್ಕಿದರೆ ದೃಢವಾಗಬೇಕಾದುದು ಅವಶ್ಯವು. ಆದುದರಿಂದ ಆಕೆಗೆ ವಿಶ್ವಾಸಾರ್ಹವಾದ ಯಾವುದಾದರೂ ಕುರುಹನ್ನು ನೀನು ನನ್ನ ಬಳಿಯಿಂದ ಈಗಲೇ ಪಡೆದುಕೊಳ್ಳುವುದು ಲೇಸಲ್ಲವೇ? ಹನುಮಂತ, ಇದು ನನ್ನ ಹೆಸರನ್ನು ಕೆತ್ತಿರುವ ನಮ್ಮ ಮನೆತನದ ಮುದ್ರಿಕೆಯು. ನಮ್ಮ ತೀರ್ಥರೂಪರಿಗೆ ನಾನು ಹಿರಿಯ ಮಗನಾಗಿದ್ದುದರಿಂದ ನನ್ನ ಉಪನಯನ ಸಂಸ್ಕಾರ ಕಾಲದಲ್ಲಿ ನನಗಿದು ಪ್ರಾಪ್ತವಾಗಿದ್ದಿತ್ತು. ನನ್ನ ಎಲ್ಲ ವಸ್ತು ಒಡವೆಗಳನ್ನು ತೆಗೆದು ದಾನ ಮಾಡಿ ವನವಾಸಕ್ಕೆ ಹೊರಟಾಗಲು ಇದು ಮಾತ್ರ ಮತ್ತೂ ನನ್ನ ಬೆರಳಿನಲ್ಲಿಯೇ ಉಳಿದಿತ್ತು. ಏನೋ ವಿಧಿಯ ಸಂಕೇತವು ಹಾಗಿದ್ದಿರಬಹುದು. ಅದು ಒಂದು ರೀತಿಯಲ್ಲಿ ಒಳಿತೇ ಆಯಿತು. ಈ ಕಾಲಕ್ಕೆ ಇದು ಉಪಯುಕ್ತವಾಗಲೂಬಹುದು ಎಂದು ತನ್ನ ಮುದ್ರೆಯುಂಗುರವನ್ನು ತೆಗೆದು ಮುಖ್ಯಪ್ರಾಣನ ಕೈಗಿತ್ತನು. ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಧರ್ಮಪತ್ನಿಯ ರಹಸ್ಯಾತ್ಮಕವಾದ ಕುರುಹುಗಳನ್ನು ಲಕ್ಷಣಗಳನ್ನು ಕಿವಿಮಾತಿನಲ್ಲಿ ಹೇಳಿ ಅವನ ನೊಸಲನ್ನು ಮುಂಡಾಡಿ ಸಂತೋಷದಿಂದ ಬೀಳ್ಕೊಟ್ಟನು. ಶ್ರೀರಾಮನಿಂದ ಅನುಗ್ರಹಿಸಲ್ಪಟ್ಟ ಮುದ್ರಿಕೆಯಿಂದಲೂ ಸೀತಾದೇವಿಯ ಕುರುಹುಗಳು ಶ್ರೀರಾಮನಿಂದಲೇ ನಿರೂಪಿಸಲ್ಪಟ್ಟುದರಿಂದಲೂ ಮೇಲಾಗಿ ಶ್ರೀರಾಮಚಂದ್ರನೇ ತನಗೆ ಆತ್ಮವಿಶ್ವಾಸವಿದೆ ಎಂದು ಹೇಳಿದುದರಿಂದಲೂ ಹನುಮಂತನಿಗೆ ತಾನು ಹೋಗುವ ಕೆಲಸವು ಖಂಡಿತವಾಗಿಯೂ ಸಾಧಿಸಲ್ಪಡಬಹುದೆಂಬ ಭರವಸೆ ಉಂಟಾಯಿತು. ಗುರುಪದೇಶದಿಂದ ಆನಂದ ಹೊಂದುವ ಸಾಧಕನ ಮನಸ್ಸಿನಂತೆ ಅವನ ಮನಸ್ಸು ಸಂತೋಷದಿಂದ ನರ್ತಿಸತೊಡಗಿತು. ಪೂರ್ಣಚಂದ್ರನ ಚಂದ್ರಿಕಾ ಸ್ಪರ್ಶದಿಂದ ಉಬ್ಬಿ ನಲಿಯುವ ಕಡಲು ನೆಗೆನೆಗೆದು ಗಗನದೆತ್ತರಕ್ಕೂ ತನ್ನ ತೆರೆಗೈಗಳಿಂದ ನೀರುವನಿಯ ಮುತ್ತುಗಳನ್ನು ಹಾರಿಸಿದಂತೆ ಹನುಮಂತನು ಶ್ರೀರಾಮಚಂದ್ರನ ಏಕಾಂತವಾದ ನುಡಿಯನ್ನಾಲಿಸಿ ಹರ್ಷಗೊಂಡು ಅದೇ ಸಂತಸದ ಬರದಲ್ಲಿ ಕೈಮುಗಿದು ಕುಣಿದು ವಂದಿಸಿ ಕುಪ್ಪಳಿಸಿಯೇ ತನ್ನವರೊಂದಿಗೆ ಹೊರಟು ಮುಂದೆ ನಡೆದನು. ಅಂಜನೇಯನ ಈ ವರ್ತನೆಯಿಂದ ಉಳಿದ ಜಾಂಬವಾದಿ ಕಪಿವೀರರಿಗೂ ಪರಮೋಲ್ಲಾಸ ತುಂಬಿ ಸಂತಸವು ದ್ವಿಗುಣವಾಯಿತು. ಶ್ರೀರಾಮನ ಸೇವೆಯಲ್ಲಿ ತನಗೂ ಭಾಗವು ದೊರಕಿ ಜಾಂಬವ ಹನುಮಂತಾದಿ ವೀರಪುರುಷರೊಂದಿಗೆ ತಾನು ಹೋಗುವಂತಾದುದು ಅಂಗದನಿಗೆ ಅತ್ಯಂತ ಸಂತೋಷದಾಯಕವಾಗಿದ್ದಿತ್ತು. ಅಂತೆಯೇ ಸ್ವಭಾವ ಸಹಜವಾದ ಚಪಲತೆಯಿಂದ ಆತನು ಎಲ್ಲರಿಗಿಂತಲೂ ಮೊದಲಾಗಿ ಮುಂಬರಿಯತೊಡಗಿದನು. ಎಳೆಯನೇ ಆಗಿದ್ದರೂ ತಮ್ಮ ಯುವರಾಜನನ್ನು ಮುಂದಿಟ್ಟುಕೊಂಡೇ ಶ್ರೀರಾಮನ ಸೇವೆ ಮಾಡುವಂತಾದುದು ವಿಶೇಷವೇ ಆಯಿತೆಂದು ಎಲ್ಲ ಕಪಿವೀರರು ತಮ್ಮ ತಮ್ಮ ಭುಜಗಳನ್ನು ಕುಣಿಸುತ್ತಿದ್ದರು. ಸುಗ್ರೀವನ ವೀರಭಟರು ಸೀತಾನ್ವೇಷಣಕ್ಕಾಗಿ ಹೊರಟು ಹೋಗುವ ದೃಶ್ಯವನ್ನು ಶ್ರೀರಾಮನು ನೋಡುತ್ತಲೇ ನಿಂತು ಅವರು ಪೂರ್ಣವಾಗಿ ಕಣ್ಮರೆಯಾಗುವವರೆಗೂ ನೋಡುತ್ತಾ ಕಾಣದಾಗಲು ತನ್ನ ತಮ್ಮನನ್ನು ನೋಡಿ ನಿಟ್ಟುಸಿರನ್ನು ಸೂಸಿ ಮತ್ತೆ ಸುಗ್ರೀವನೊಡನೆ ನಿನ್ನ ಕಪಿವೀರರು ನಿಜವಾಗಿಯೂ ಕಾರ್ಯಕುಶಲರು ಎಂದು ಪ್ರಶಂಸಿಸಿದನು. ಸ್ವಾಮಿಯ ಅನುಗ್ರಹ ಎಂದು ಉತ್ತರಿಸಿದ ಸುಗ್ರೀವನು ಒಬ್ಬೊಬ್ಬ ಕಪಿವೀರನ ಕುರಿತು ತಾನು ತಿಳಿದಿರುವ ಎಲ್ಲ ವಿಚಾರಗಳನ್ನು ಶ್ರೀರಾಮನಲ್ಲಿ ಭಿನ್ನಯಿಸಿಕೊಳ್ಳುತ್ತಾ ಬಹು ಹೊತ್ತು ಅಲ್ಲೇ ಕುಳಿತಿದ್ದನು. ಎಷ್ಟೋ ಹೊತ್ತಿನವರೆಗೆ ಹಾಗೆಯೇ ನಾನಾ ವಿಚಾರಗಳನ್ನು ಅರುಹುತ್ತಾ ಶ್ರೀರಾಮ ಲಕ್ಷ್ಮಣರ ಬಳಿಯಲ್ಲಿಯೇ ಇದ್ದ ಸುಗ್ರೀವನು ಮತ್ತೆ ಶ್ರೀರಾಮನೇ ಸೂಚಿಸಿದಂತೆ ಅವನ ಅಪ್ಪಣೆಯನ್ನು ಪಡೆದು ಕಿಷ್ಕಿಂಧೆಗೆ ಹೊರಟು ಹೋದನು. ಮತ್ತೆ ಶ್ರೀರಾಮನು ಲಕ್ಷ್ಮಣನು ಇಬ್ಬರೇ ಆಗಿ ಅಲ್ಲಿ ಆ ಪ್ರಸ್ರವಣ ಪರ್ವತದಲ್ಲಿ ಉಳಿದರು. ಬಹುಹೊತ್ತು ಮೌನ, ಮತ್ತೆ ಏನೇನೋ ವಿಚಾರಗಳ ಮಾತುಕತೆ, ಮತ್ತೆ ತಿರುಗಿ ಮೌನ, ವಿಲಾಪ, ನಿಟ್ಟುಸಿರು, ಹೀಗೆ ಅವರಿಬ್ಬರೂ ಕಾಲವನ್ನು ಕಳೆಯಹತ್ತಿದರು. ಸುಗ್ರೀವನು ಕಿಷ್ಕಿಂಧೆಗೆ ಹೋಗಿ ಎಷ್ಟೋ ಹೊತ್ತಿನವರೆಗೂ ಶ್ರೀರಾಮನ ಮಾನಸಿಕ ಸಂಕಟದ ಕುರಿತಾಗಿಯೇ ಚಿಂತಿಸುತ್ತಾ ಅದನ್ನೇ ತನ್ನವರಲ್ಲಿ ಆಡಿಕೊಳ್ಳುತ್ತಾ ಹೇಗೆ ಕಾರ್ಯ ಜಯವಾದೀತೋ ಎಂಬುದನ್ನೇ ಎನಿಸಿಕೊಳ್ಳುತ್ತಾ ಮತ್ತೆ ಎಲ್ಲವೂ ಅವನ ಚಿತ್ತ ಎಂದು ಒಂದು ಸಮಾಧಾನವನ್ನು ತಂದುಕೊಂಡನು. ಸುಗ್ರೀವನಿಗೆ ಬಹುವರ್ಷಗಳ ಕಷ್ಟವು ಬಹುವಾಗಿ ಅವನನ್ನು ಶೋಷಿಸಿಯೇ ಇದ್ದರೂ ಇನ್ನಿತರರ ಕಷ್ಟವನ್ನು ಚೆನ್ನಾಗಿ ಅರಿತುಕೊಳ್ಳತಕ್ಕ ಬುದ್ಧಿಯನ್ನೂ ಸಹನೆಯನ್ನು ಒದಗಿಸಿತ್ತು. ಶ್ರೀರಾಮನ ಕೆಲವೇ ದಿವಸಗಳ ಒಡನಾಟವು ತತ್ಸಂಬಂಧವಾದ ಹೊಣೆ ಹಾಗೂ ಆಚರಣೆಯ ಕುರಿತು ಅವನಿಗೆ ಒಂದು ರೀತಿಯ ಸಂಸ್ಕಾರವನ್ನೇ ಕರುಣಿಸಿತ್ತು. ಆದುದರಿಂದಲೇ ಅವನು ಸೀತಾರಾಮರು ಒಂದಾಗತಕ್ಕ ಮುಂದಿನ ಆ ಶುಭೋದಯದ ಕಾಲವನ್ನು ಆ ಕುರಿತಾದ ಪ್ರಕೃತದ ಕಾರ್ಯವಿಶೇಷಗಳನ್ನು ಅಡಿಗಡಿಗೆ ಚಿಂತಿಸುತ್ತಾ ಅಂತೆಯೇ ತವಕಗೊಳ್ಳುತ್ತಿದ್ದನು. ವಿ ಎನ್ ಭಾಗವತ್ ಬರಬಳ್ಳಿ.